ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯಲ್ಲಿ ಮುಸ್ಲಿಂ ಬಾಂಧವರು ಅದ್ದೂರಿಯಾಗಿ ಮೆರವಣಿಗೆ ಮಾಡುವುದರ ಮೂಲಕ ಈದ್ ಮಿಲಾದ್ ಹಬ್ಬ ಆಚರಣೆ ಮಾಡಿ ಉತ್ತಮ ಮಳೆಯಾಗಿ ಉತ್ತಮ ಬೆಳೆಯಾಗಿ ಜನ ಜಾನುವಾರುಗಳು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ಅಲ್ಲಾಹ್ನಲ್ಲಿ ಪ್ರಾರ್ಥಿಸಿಕೊಂಡರು. ಈದ್ ಮಿಲಾದ್ ಹಾಗೂ ಮಹಮ್ಮದ್ ಪೈಗಂಬರ್ ಅವರ 1500ನೇ ಜನ್ಮದಿನವನ್ನು ಸಾವಿರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಚಿಂತಾಮಣಿ ನಗರದ ಆಜಾದ್ ಚೌಕದಲ್ಲಿ ಸೇರಿ ನಗರದ ಮುಖ್ಯ ಬೀದಿಗಳಲ್ಲಿ ವಿವಿಧ ವಾಹನಗಳಲ್ಲಿ ಅಲಂಕಾರ ಮಾಡಿದ ಹಲವು ಸ್ತಬ್ಧ ಚಿತ್ರಗಳೊಂದಿಗೆ ಬೃಹತ್ ಮೆರವಣಿಗೆಯನ್ನು ಮಾಡಿ ಈದ್ ಮಿಲಾದ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದರು. ತದನಂತರ ಬಾಗೇಪಲ್ಲಿ ರಸ್ತೆಯಲ್ಲಿರುವ ಈದ್ಗಾ ಮೈದಾನಕ್ಕೆ ತೆರಳಿ ಸಾಮೂಹಿಕವಾಗಿ ನಮಾಜ್ ಮಾಡಿದರು. ನಂತರ ಧರ್ಮಗುರುಗಳು ಇಸ್ಲಾಂ ಧರ್ಮ ಹಾಗೂ ಪ್ರವಾದಿ ಮಹಮ್ಮದ್ ಪೈಗಂಬರ್ ಬಗ್ಗೆ ಆಶೀರ್ವಚನ ನೀಡಿದರು. ಇದಕ್ಕೂ ಮುನ್ನ ನಗರದ ಜಾಮಿಯಾ ಮಸೀದಿಯಿಂದ ಜಾಮಿಯಾ ಮಸೀದಿ ಕಮಿಟಿ ಅಧ್ಯಕ್ಷ ಮೋಸ್ತಾರ್ ಗೌಸ್ಪಾಷರ್ ಅವರ ನೇತೃತ್ವದಲ್ಲಿ ಮೆರವಣಿಗೆಯಲ್ಲಿ ಹೊರಟು ಗುಲ್ಜಾರ್ ಮೊಹಲ್ಲಾ, ಸುನ್ಸಟ್ಟಹಳ್ಳಿ, ಮೆಹಬೂಬ್ ನಗರ, ಅಗ್ರಹಾರ, ನೆಕ್ಕುಂದಪೇಟೆ, ಎಂಜಿ ರಸ್ತೆ, ಜೋಡಿ ರಸ್ತೆಯ ಮೂಲಕ ಬಾಗೇಪಲ್ಲಿ ವೃತ್ತದಲ್ಲಿರುವ ಈದ್ಗಾ ಮೈದಾನವನ್ನು ತಲುಪಿದರು. ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಎಎಸ್ಪಿ ಜಗನ್ನಾಥ್ ರೈ, ಡಿವೈಎಸ್ಪಿ ಮುರಳೀಧರ್, ನಗರ ಠಾಣೆಯ ಆರಕ್ಷಕ ವೃತ್ತ ನಿರೀಕ್ಷಕ ಶಿವಕುಮಾರ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು.
ಇವತ್ತು 1500 ವರ್ಷಗಳಾಗಿರೋದು ಇಸ್ಲಾಂ ಧರ್ಮದ ಸ್ಥಾಪಕರಾದ ಮೊಹಮ್ಮದ್ ಪೈಗಂಬರ್ ಅವರು ಹುಟ್ಟಿ 1500 ವರ್ಷ ಆಗೈತೆ ಇವತ್ತಿಗೆ. ಸೊ ಅದರಿಂದ 1500 ವರ್ಷ ಅವರು ಹುಟ್ಟು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಇಡೀ ಚಿಂತಾಮಣಿ ತಾಲೂಕಾದ್ಯಂತ ಮತ್ತು ಇಡೀ ಪ್ರಪಂಚದಲ್ಲೇ ಇದೊಂದು ಅದ್ಭುತವಾದ ನಮ್ಮ ಗುರುಗಳು ಹುಟ್ಟಿರುವ ಈ ಫಂಕ್ಷನ್, ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಇವಾಗ ಚಿಂತಾಮಣಿ ನಗರದ ಜಾಮಿಯಾ ಮಸೀದಿ ಕಡೆಯಿಂದ ಗುಲ್ಜಾರ್ ಮೊಹಲ್ಲ, ಊರ ಮುಂದೆ, ಮಹಬೂಬ್ ನಗರ, ಅಗ್ರಹಾರ, ನಕುಂದಿ, ಅಲ್ಲಿಂದ ದೊಡ್ಡಪೇಟೆ ರೋಡ್ಗೆ ಬಂದು ಮತ್ತೆ ಜಾಮಿಯಾ ಮಸೀದಿಯಿಂದ ಇದು PCR ಕಾಂಪ್ಲೆಕ್ಸ್, ಚೇಲೂರು ಸರ್ಕಲ್, ಅಲ್ಲಿಂದ ಕೋಲಾರ ವೃತ್ತಕ್ಕೆ ಹೋಗಿ ಕೋಲಾರ ಮದೀನಾ ಮಸೀದಿಯಿಂದ ಮತ್ತೆ ರಿಟರ್ನ್ ಬಂದು ಮತ್ತೆ ನಾವು ಕಾರ್ ಸ್ಟ್ಯಾಂಡ್ ಬಂದು ಅಲ್ಲಿಂದ PCR ಕಾಂಪ್ಲೆಕ್ಸ್, ಅಲ್ಲಿಂದ ಈದ್ಗಾ ಮೈದಾನಕ್ಕೆ ನಮ್ಮ ಪ್ರೊಸೆಷನ್ ಹೋಗುತ್ತೆ. ಸೊ ಇದರಲ್ಲಿ ಎಲ್ಲ ಮುಸ್ಲಿಮ್ಸ್ ಬಾಂಧವರಲ್ಲಿ ವಿನಂತಿ, ನಾವು ಯಾವುದೇ ಕಾರಣಕ್ಕೂ ಯಾವುದೇ ಬೇರೆಯವ್ರಿಗೆ ತೊಂದರೆ ಮಾಡ್ದಿರ ನಾವು ಶಾಂತಿಯುತವಾಗಿ ಈ ಮೆರವಣಿಗೆಯಲ್ಲಿ ಎಲ್ಲರನ್ನು ಭಾಗವಹಿಸಲು ಜಾಮಿಯಾ ಮಸೀದಿಯಿಂದ ಮನವಿ.